ಆಕಾಶವಾಣಿ ಕನ್ನಡ ಕನ್ನಡ ನಮ್ಮ ನಾಡು ಕನ್ನಡ. ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ, ಕನ್ನಡ ಲೋಕದ ವಿಚಾರ ವಿಸ್ಮಯ. ನಮ್ಮ ನುಡಿಯು ಕನ್ನಡ, ಕನ್ನಡ ಕಜ್ಜಾಯ. ನಮ್ಮ ದೈವ ಕನ್ನಡ. ನಿಮ್ಮ ಮುಂದಿನ 5 ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ. ಪ್ರೀತಿಯ ಬಂಧುಗಳೇ, ನಮಸ್ಕಾರ. ಕನ್ನಡ ಕಜ್ಜಾಯ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಚೆ ಅಣ್ಣ ಅಂದರೆ ಕೆಲವು ಹಿರಿಯರಿಗೆ ಬಾಲ್ಯದಲ್ಲಿ ಕಂಡ ಸೈಕಲ್ ಸವಾರನ ಚಿತ್ರ ಮನಸ್ಸಲ್ಲಿ ಮೂಡಬಹುದು, ಮತ್ತು ಕೆಲವರಿಗೆ ತಾವು ಕಲಿತ ಪದ್ಯಗಳು ನೆನಪಾಗಬಹುದು, ಹಾಡುಗಳು ನೆನಪಾಗಬಹುದು, ಪೋಸ್ಟ್ಮ್ಯಾನ್ ಹೊತ್ತು ತರುವ ಓಲೆಗಳು, ಪತ್ರಗಳು, ಸುದ್ದಿಗಳು, ಹೀಗೆ ಏನೆಲ್ಲ ನೆನಪಾಗಬಹುದು. ಪೋಸ್ಟ್ಮ್ಯಾನ್ ತಂದು ಕೊಡುವ ಕವರ್ ಮೇಲೆ ಇರುವ ಅಂಚೆ ಚೀಟಿಯನ್ನು ಹುಷಾರಾಗಿ ಕಿತ್ತು ತೆಗೆದು ಸಂಗ್ರಹ ಮಾಡಿಟ್ಟಿದ್ದು ನೆನಪಿರಬಹುದು. ಈಗಲೂ ಅಂಚೆ ಚೀಟಿ ಸಂಗ್ರಹ ಮಾಡ್ತಾರೆ ಅನೇಕರು. ಇದು ಒಂದು ಉತ್ತಮ ಹವ್ಯಾಸ. ಅಂಚೆ ಚೀಟಿ ಸಂಗ್ರಹ ಅಂದರೆ ಅದು ಒಂದು ಇತಿಹಾಸದ ಪುಸ್ತಕದ ಹಾಗೆ. ಇಂತಹವರ ನೆನಪಿನಲ್ಲಿ, ಇಂಥ ಸಂದರ್ಭದ ನೆನಪಿನಲ್ಲಿ, ಇವರ ಗೌರವಾರ್ಥ ಅಂತ ವಿವಿಧ ರೀತಿಯ ಅಂಚೆ ಚೀಟಿಗಳು ಇವೆ. ಸುಮಾರು 4,000ಕ್ಕೂ ಹೆಚ್ಚು ರೀತಿಯ ವಿವಿಧ ಬಣ್ಣಗಳ ವಿವಿಧ ವಿಷಯ ವಸ್ತುಗಳ ಅಂಚೆ ಚೀಟಿಗಳನ್ನು ಭಾರತ ಸರ್ಕಾರದ ಅಂಚೆ ಇಲಾಖೆ ಹೊರತಂದಿದೆ. ಇದರಲ್ಲಿ ಕರ್ನಾಟಕದ ಪರಂಪರೆ, ಕರ್ನಾಟಕದ ವೈಭವ, ಗುಡಿ ಗೋಪುರ, ಶಿಲ್ಪ ಕಲಾಕೃತಿಗಳು, ಅರಣ್ಯ ಜೀವಿ ವನ್ಯ ಸಂಪತ್ತು, ಪ್ರಾಣಿ ಪಕ್ಷಿ, ನದಿ, ಹೀಗೆ ವ್ಯಕ್ತಿ ವಿಶಿಷ್ಟ ಸ್ಮರಣೆಗಳು ಎಲ್ಲವೂ ಇವೆ. ಪುಟ್ಟ ತುಂಡು ಒಂದು ಅಂಚೆ ಚೀಟಿ, ಅದರ ಮೇಲೆ 4-5 ಸಾಲು ಅಥವಾ ಗೆರೆಗಳು, ಅಕ್ಷರಗಳು. ಆದರೆ ಈ ಪುಟಾಣಿ ಕಾಗದ ನಮ್ಮನ್ನು ಅತೀವವಾಗಿ ಸೆಳೆಯುತ್ತದೆ. ಅಲ್ಲಿರುವ ಚಿತ್ರ ಏನನ್ನೋ ಹೇಳುತ್ತೆ ಅಲ್ವಾ? ಅಪ್ಪಿತಪ್ಪಿ ಯಾರೋ ಕಳಿಸಿದ ಲಕೋಟೆ ಮೇಲೆ ನಮ್ಮ ಬೇಲೂರು ಹಳೇಬೀಡು, ನಮ್ಮ ವಿಶ್ವೇಶ್ವರಯ್ಯನವರ ಚಿತ್ರ ನೋಡಿದರೆ ಆ ಕ್ಷಣ ವಾವ್ ಅನ್ಸುತ್ತೆ ಅಲ್ವಾ? ಅಂಚೆ ಚೀಟಿಗಳದ್ದು ಅದ್ಭುತ ಲೋಕ. ಕರ್ನಾಟಕದಲ್ಲಿ ಮೈಸೂರು ಸಂಸ್ಥಾನದ ಸ್ಥಾಪನೆಯಾದಾಗ ಮೈಸೂರು ಅಂಚೆ ಚೀಟಿ ಅಂತ ಸೀಲ್ ಹಾಕ್ತಾ ಇದ್ರು. ಸೀಲ್ ಅಂದರೆ ಮೊಹರು. ಆಗ ಅಂಚೆ ಚೀಟಿಗಳು ಇರಲಿಲ್ಲ. ಬ್ರಿಟಿಷ್ ಅಧಿಪತ್ಯಕ್ಕೆ ಹೋಗಿ ಸ್ವಾತಂತ್ರ್ಯಾನಂತರ ಭಾರತೀಯ ಅಂಚೆ ಇಲಾಖೆ ಜೊತೆ ಎಲ್ಲವೂ ಸೇರಿ ಹೋಯಿತು. ಅಂಚೆ ಇಲಾಖೆ ಕರ್ನಾಟಕದ ಸಂಸ್ಕೃತಿ ಬಿಂಬಿಸುವ ಅನೇಕ ಅಂಚೆ ಚೀಟಿಗಳನ್ನು ಹೊರತಂದಿದೆ. 1949ರಲ್ಲಿ ಬಿಜಾಪುರ, ಇಂದಿನ ವಿಜಯಪುರ, ಇದರ ಗೋಲ್ ಗುಂಬಜ್ ಚಿತ್ರ ಇರುವ ಒಂದು ಅಂಚೆ ಚೀಟಿ ಬಿಡುಗಡೆ ಆಯಿತು. ಕರ್ನಾಟಕದ ಬಿಂಬ ತೋರಿಸಿದ ಮೊದಲ ಅಂಚೆ ಚೀಟಿ ಇದು. ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ 100 ವರ್ಷ ತುಂಬಿದಾಗ ಸರ್ ಎಂ ವಿ ಅವರ ಚಿತ್ರದ ಅಂಚೆ ಚೀಟಿ ಕರ್ನಾಟಕದ ಗಣ್ಯರನ್ನು ಗೌರವಿಸಿದ, ಅಂದರೆ ವ್ಯಕ್ತಿ ಗೌರವ ತೋರಿಸಿದ ಮೊದಲ ಅಂಚೆ ಚೀಟಿ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ರು. ಸಂತ ಕವಿ ಕನಕದಾಸರು, ಸಂಗೀತ ಪಿತಾಮಹರಾದ ಪುರಂದರದಾಸರು, ಕಾಯಕವೇ ಕೈಲಾಸ ಎಂದ ಸಮಾಜ ಸುಧಾರಕರಾದ ಬಸವೇಶ್ವರರು, ಕಿತ್ತೂರು ರಾಣಿ ಚೆನ್ನಮ್ಮ, ಟಿಪ್ಪು ಸುಲ್ತಾನ್ ಇವರೆಲ್ಲರ ಸ್ಮರಣಾರ್ಥ ಅಂಚೆ ಚೀಟಿಗಳಿವೆ. ಕವಿ ಮುದ್ದಣನ ಅಂಚೆ ಚೀಟಿ ಇದೆ. ಡಿ ವಿ ಗುಂಡಪ್ಪ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಡಿವಿಜಿ ಸ್ಟ್ಯಾಂಪ್ ಬಂತು. ನಮ್ಮ ಖ್ಯಾತ ಸಂಗೀತಗಾರರಾದ ಗಂಗೂಬಾಯಿ ಹಾನಗಲ್, ಭೀಮಸೇನ್ ಜೋಶಿ, ಕುಮಾರ ಗಂಧರ್ವ, ಮಲ್ಲಿಕಾರ್ಜುನ ಮನ್ಸೂರರು ಅಂಚೆ ಚೀಟಿಗಳಲ್ಲಿ ರಾರಾಜಿಸಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರ ಚುಕ್ಕಿ ಸ್ಟ್ಯಾಂಪ್ಗಳು ಬಂದಿವೆ. ವರನಟ ಡಾ ರಾಜ್ಕುಮಾರ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅಂಚೆ ಚೀಟಿಗಳು ಇವೆ. ಚನ್ನಪಟ್ಟಣದ ಕರಕುಶಲ ವಸ್ತುಗಳು, ಸಂಸ್ಕೃತಿ ತಾಣ ಹಂಪಿ, ಚಿನ್ನದ ನಗರ ಕೆಜಿಎಫ್, ನಮ್ಮ ವನ್ಯಜೀವಿ, ಕಾಡು, ಸಂಪತ್ತು ಇವೆಲ್ಲ ಅಂಚೆ ಚೀಟಿಗಳಾಗಿವೆ. ಇತ್ತೀಚೆಗೆ ಯಕ್ಷಗಾನ ಕಲೆಯ ಅಂಚೆ ಚೀಟಿ ಮತ್ತು ಲಕೋಟೆ ಮಂಗಳೂರಿನಲ್ಲಿ ಬಿಡುಗಡೆಯಾಯಿತು. ಬೆಂಗಳೂರಿನ ನೀಲಿ ದ್ರಾಕ್ಷಿ, ಬೆಂಗಳೂರಿನ ಜಿಪಿಒ, ಕೆಂಪೇಗೌಡ ಗೋಪುರ, ಮಾರ್ಥಾಸ್ ಆಸ್ಪತ್ರೆ ಇವೆಲ್ಲ ಸ್ಮಾರಕಗಳು ಅಂಚೆ ಚೀಟಿಗಳಾಗಿ ಹೊರಬಂದಿವೆ. ಆಗಾಗ ಅಂಚೆ ಚೀಟಿ ಪ್ರದರ್ಶನ ನಡೆಯುತ್ತೆ. ಕರ್ನಾಟಕದ ಗಣ್ಯರು, ವಿಶೇಷ ಸಂದರ್ಭಗಳು, ಪ್ರಸಿದ್ಧ ಸ್ಮಾರಕಗಳು, ಕಲೆ, ಕಲಾವಿದರನ್ನು ಬಿಂಬಿಸುವ ಅಂಚೆ ಚೀಟಿಗಳನ್ನು ನೋಡಿದಾಗ ಹೆಮ್ಮೆ ಮೂಡುತ್ತೆ. ಆದರೆ ಕರ್ನಾಟಕಕ್ಕೆ ಇನ್ನಷ್ಟು ಪ್ರಾತಿನಿಧ್ಯ ಸಿಗಬೇಕು ಅನಿಸುವುದೂ ಹೌದು. ಸ್ಟ್ಯಾಂಪ್ಸ್ ಆಫ್ ಕರ್ನಾಟಕ ಎಂಬ ಪುಸ್ತಕವನ್ನು ಇತ್ತೀಚೆಗೆ ಅಂಚೆ ಇಲಾಖೆ ಕರ್ನಾಟಕ ವಿಭಾಗ ಪ್ರಕಟಿಸಿದೆ. ಜನವರಿಯಲ್ಲಿ ಕರ್ನಾಪ್ಲೆಕ್ಸ್ ಅಂಚೆ ಚೀಟಿ ಪ್ರದರ್ಶನ ನಡೆಯಿತು. ಅಂಚೆ ಚೀಟಿಗಳು
ಮಾಹಿತಿಯ ಭಂಡಾರ. ಪರಿಸರ, ಕಲೆ, ಸಂಸ್ಕೃತಿ, ಜೀವನ, ದೇಶ, ಕಾಲ ತಿಳಿಯಲು ಅಂಚೆ ಚೀಟಿಗಳನ್ನು ಹುಡುಕಿ. ಕನ್ನಡದ ಮಹತ್ವ ಸಾರುವ ಅಂಚೆ ಚೀಟಿಗಳು ಸಿಕ್ಕರೆ ಅದನ್ನ ಸಂಗ್ರಹ ಮಾಡಿ. ಕರ್ನಾಟಕದ ಕಥೆಗಳನ್ನು ಹೇಳಿ. ಕನ್ನಡ ಸಂಸ್ಕೃತಿಯ ಇಂತಹ ವಿಚಾರಗಳನ್ನು ತಿಳಿಯುತ್ತಾ ಸಾಗೋಣ. ಇದು ಇಂದಿನ ಕನ್ನಡ ಕಜ್ಜಾಯ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕನ್ನಡ ಕಜ್ಜಾಯ ಕೇಳಿದಿರಿ. ತನ್ನ ತನದನಿತನು ನಿವೇದಿಸಲು ತನ್ನಿ. ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರೂಪಣೆ ಬಿಕೆ ಸುಮತಿ, ನಿರ್ವಹಣೆ ಕನ್ಸೆಪ್ಟ ಫರ್ನಾಂಡಿಸ್. ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ.